ಲಾಸ್ಟ್ ವಿಡಿಯೋದಲ್ಲಿ ನಾವು ನೆಗೇಷನ್ ಬಗ್ಗೆ ಕಲ್ತಿದ್ವಿ. ಇವಾಗ ಕಂಜಂಕ್ಷನ್ ಅಂದರೆ ಇಟ್ ಈಸ್ ಅ ಲಾಜಿಕಲ್ ಆಪ್ರೇಟರ್. ಕಂಜಂಕ್ಷನ್ ಈಸ್ ಅ ಲಾಜಿಕಲ್ ಆಪ್ರೇಟರ್. ಅದನ್ನು ಯಾವ ಸಿಂಬಲಿಂದ ಇದು ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ. ದ ಸಿಂಬಲ್ ಈಸ್ ಲೈಕ್ ದಿಸ್. ಮತ್ತು ಇದಕ್ಕೆ ನಾವು ಆ್ಯಂಡ್ ಆಪ್ರೇಟರ್ ಅಂತ ಕರಿತೀವಿ. ಆ್ಯಂಡ್ ಲಾಜಿಕಲ್ ಆಪ್ರೇಟರ್. Okay. A compound proposition obtained by combining two given propositions by inserting the word and logical operator between them is called the conjunction of the given propositions. ಅಂದರೆ a compound proposition is obtained by compound proposition ನಾವು ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಬೈ ಇನ್ಸರ್ಟಿಂಗ್. ಅಂದರೆ ಎರಡು ಪ್ರೊಪೊಸಿಷನ್ ಪ್ಲೇಸಲ್ಲಿ ದ ಲಾಜಿಕಲ್ ವರ್ಡ್ ಆ್ಯಡ್ ಮಾಡಿದರೆ, ಆ್ಯಂಡ್ ಕೂಡಿಸಿದರೆ ಹೊಸ ಪ್ರೊಪೊಸಿಷನ್ ಬರುತ್ತಲ್ಲ, ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ದ ಕಂಜಂಕ್ಷನ್ ಆಫ್ ಟು ಪ್ರೊಪೊಸಿಷನ್ ಪಿ ಆ್ಯಂಡ್ ಕ್ಯೂ ಈಸ್ ಡಿನೋಟೆಡ್ ಬೈ ಪಿ ಆ್ಯಂಡ್ ಕ್ಯೂ. ಈ ಸಿಂಬಲ್ ಯೂಸ್ ಮಾಡಿ ನಾವು ಹೆಂಗೆ ಓದಬೇಕು, ಪಿ ಆ್ಯಂಡ್ ಕ್ಯೂ. ಈ ಸಿಂಬಲ್ ನೆನ್ಪಿಟ್ಕೋಬೇಕು. ಕಂಜಂಕ್ಷನ್ಗೆ ಈ ಸಿಂಬಲ್ ಉಲ್ಟಾದು ವಿ, ಕ್ಯಾಪಿಟಲ್ ವಿ, ಪಿ ಆ್ಯಂಡ್ ಕ್ಯೂ. this symbol denotes AND operator. So AND operator ಗೆ ನಾವು ಇದು AND operator symbol. Examples ನೋಡಿ. Proposition P is 3 is a prime number. Proposition P is 3 is a prime number. Q is 6 is an even number. Proposition P contains 3 is a prime number, Q is 6 is an even number. So write on the conjunction for this proposition. ಅಂದರೆ ಏನು ಮಾಡಬೇಕು, we have to P and Q or ಇದು ಈ ಸಿಂಬಲಲ್ಲಿ ಏನು ಬರೀಬೇಕು, P and Q. 3 is a prime number. ಸೊ ಆ್ಯಂಡ್, ಸೊ ಈ ಎರಡು ಪ್ರೊಪೊಸಿಷನ್ಗೆ ನಾವು ಏನು ಇನ್ಸರ್ಟ್ ಮಾಡ್ತಿದ್ದೀವಿ, ವರ್ಡು ಆ್ಯಂಡ್. 6 is an even number, 3 is a prime number and 6 is an even number. ಸೊ ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ರೈಟ್ ದ ಕಂಜಂಕ್ಷನ್ ಫಾರ್ ದೀಸ್ ಟು ಪ್ರೊಪೊಸಿಷನ್ಸ್. ಕಂಜಂಕ್ಷನ್ ಬರೀರಿ ಅಂದರೆ ವಿ ಹ್ಯಾವ್ ಟು ಜಸ್ಟ್ ಇನ್ಸರ್ಟ್ ದ ವರ್ಡ್, ಜಸ್ಟ್ ಆ್ಯಂಡ್ ವರ್ಡ್ ಇನ್ಸರ್ಟ್ ಮಾಡಬೇಕು. 3 is a prime number and 6 is an even number. ಸೊ ಅನದರ್ ಎಕ್ಸಾಂಪಲ್. ಈಗ ಪ್ರೊಪೊಸಿಷನ್ I will study hard. I will study hard. Q proposition in ಕೊಟ್ಟರೆ I will pass the exam. So ಈಗ ಕಂಜಂಕ್ಷನ್, ರೈಟ್ ಆನ್ ದ ಕಂಜಂಕ್ಷನ್ ಫಾರ್ ದಿಸ್ ಸ್ಟೇಟ್ಮೆಂಟ್ಸ್. ಅಂದರೆ ಕಂಜಂಕ್ಷನ್ ಅಂದರೆ ಏನು, ಆ್ಯಂಡ್ ಆಪ್ರೇಟರ್. ಆ್ಯಂಡ್ ಆಪ್ರೇಟರ್. ಸೊ ಪಿ ಆ್ಯಂಡ್ ಕ್ಯೂ ಹೆಂಗೆ ಬರೆಯೋದಂದರೆ ಪಿ ಆ್ಯಂಡ್ ಕ್ಯೂ ಐ ವಿಲ್ ಸ್ಟಡಿ ಹಾರ್ಡ್. ಈಗೇನು ಮಾಡಬೇಕು, ಸೊ ಇವೆರಡು ಪ್ರಪೋಸಿಷನ್ನು ಮಿಡ್ಲ್ ನಾವೇನು ಇನ್ಸರ್ಟ್ ಮಾಡಬೇಕು, ದ ವರ್ಡ್ ಆ್ಯಂಡ್ ಐ ವಿಲ್ ಪಾಸ್ ದ ಎಕ್ಸಾಮ್. So your proposition in I will study hard, then Q proposition I will pass the exam. Write on the conjunction for these two proposition. ಇದು conjunction ಬರೀರಿ ಅಂದರೆ we have to write and word here. And word ಯೂಸ್ ಮಾಡಿ ಬರೀಬೇಕು. I will study hard and I will pass the exam. ಕಂಜಂಕ್ಷನ್ದ ನೆಕ್ಸ್ಟು ಕಂಜಂಕ್ಷನ್ದ ಟ್ರೂತ್ ಟೇಬಲ್. ಕಂಜಂಕ್ಷನ್ ಟೇಬಲ್ ಹೆಂಗಿರುತ್ತಂದರೆ, ಸಿ ಪಿ ಆ್ಯಂಡ್ ಕ್ಯೂ ಟು ಪ್ರೊಪೊಸಿಷನ್. ಸೊ ಪಿ ಆ್ಯಂಡ್ ಕ್ಯೂ ಆರ್ ಟು ಪ್ರೊಪೊಸಿಷನ್. ದೆನ್ ಲಾಜಿಕಲ್ ವಿತ್ ಲಾಜಿಕಲ್ ಕನೆಕ್ಟಿವ್ ಆ್ಯಂಡ್ ಆಪ್ರೇಟರಿಂದ ನಾವು ಎರಡು ಪಿ ಆ್ಯಂಡ್ ಕ್ಯೂನ ಆ್ಯಡ್ ಮಾಡ್ತಿದ್ದೀವಿ. ಸೊ ಆ್ಯಂಡ್ ಪಿ ಆ್ಯಂಡ್ ಕ್ಯೂ ಈ ಟ್ರೂತ್ ಟೇಬಲಲ್ಲಿ ನೋಡಿ, ಇದರಲ್ಲಿ ಎರಡು ವೇರಿಯೇಬಲ್ಸ್ ಇದ್ದರೆ ಪ್ರೊಪೊಸಿಷನಲ್ ವೇರಿಯೇಬಲ್ಸು, ದೆರ್ ಆರ್ 4 ರೋಸ್ ಇರುತ್ತೆ.
ನೆಗೇಷನಲ್ಲಿ ಒಂದೇ ವೇರಿಯೇಬಲ್ ಇತ್ತು, ಅದಕ್ಕೆ 2 ರೋ ಇತ್ತು. ಸೊ ಅದನ್ನು ನಾವು ಕನ್ಸ್ಟ್ರಕ್ಟರ್ ಟು ಟೇಬಲಲ್ಲಿ ವಿ ಹ್ಯಾವ್ ಟು ಸ್ಟಡಿ ರಿಗಾರ್ಡಿಂಗ್ ಅಬೌಟ್ ದಟ್. ಅಂದರೆ ನಾವು ಕನ್ಸ್ಟ್ರಕ್ಟಿಂಗ್ ದ ಟು ಟೇಬಲಲ್ಲಿ ಓದಬೇಕಾದ್ರೆ, ಸ್ಟಡಿ ಮಾಡಬೇಕಾದ್ರೆ ನಾವು ಎಷ್ಟು ವೇರಿಯೇಬಲ್ ಇದ್ದರೆ ಎಷ್ಟು ರೋ ಬರುತ್ತೆ ಅದನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಕನ್ಸ್ಟ್ರಕ್ಟಿಂಗ್ ದ ಟು ಟೇಬಲ್. ಈಗ ನೋಡಿ ಇಲ್ಲಿ ದಿಸ್ ಈಸ್ ಪಿ, ದಿಸ್ ಈಸ್ ಕ್ಯೂ ಪ್ರಪೋಸಿಷನ್ ಪಿ ಆ್ಯಂಡ್ ಕ್ಯೂ. ಹೌದಾ, ಪಿ ಆ್ಯಂಡ್ ಕ್ಯೂ. ಪಿ ಟ್ರೂ ಇತ್ತು, ದೆನ್ ಕ್ಯೂ ಟ್ರೂ ಇತ್ತಂದರೆ ಸೊ ಪಿ ಆ್ಯಂಡ್ ಕ್ಯೂ ಟ್ರೂ ಇರುತ್ತೆ. ಸೊ ಕಂಡೀಷನ್. ಮತ್ತು ಇದು ಪಿ ಟ್ರೂ ಇದ್ದು ಕ್ಯೂ ಫಾಲ್ಸ್ ಇದ್ದರೆ ಇದು ಫಾಲ್ಸ್ ಇರುತ್ತೆ. ಮತ್ತು ಪಿ ಫಾಲ್ಸ್ ಇದ್ದು ಕ್ಯೂ ಟ್ರೂ ಇದ್ದರೆ ಇದು ಫಾಲ್ಸ್ ಇರುತ್ತೆ, ಪಿ ಆ್ಯಂಡ್ ಕ್ಯೂ. ದೆನ್ ಪಿ ಫಾಲ್ಸ್ ಇದ್ದು ಕ್ಯೂ ಫಾಲ್ಸ್ ಇದ್ದರೆ ಪಿ ಆ್ಯಂಡ್ ಕ್ಯೂ ಫಾಲ್ಸ್ ಇರುತ್ತೆ. ಅಂದರೆ ಹಿಯರ್ ಫ್ರಮ್ ಸೀಯಿಂಗ್ ದ ಟೇಬಲ್, ನಾವು ಟೇಬಲ್ ನೋಡಿ ನಾವೇನು ಕನ್ಕ್ಲೂಡ್ ಮಾಡ್ತೀವಿ ಅಂದರೆ ಇದು ಯಾವಾಗ ಟ್ರೂ ಇರುತ್ತೆ, ಪಿ ಆ್ಯಂಡ್ ಕ್ಯೂ ಯಾವಾಗ ಟ್ರೂ ಇರುತ್ತೆ, ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಅಂದರೆ ಪಿನೂ ಟ್ರೂ ಇರಬೇಕು, ಕ್ಯೂನೂ ಟ್ರೂ ಇರಬೇಕು, ಅಂದರೆ ಮಾತ್ರ ಪಿ ಆ್ಯಂಡ್ ಕ್ಯೂ ಟ್ರೂ ಇರುತ್ತೆ. ಇನ್ನು ಬೇರೆ ಕೇಸಸಲ್ಲಿ ಅದು ಫಾಲ್ಸ್ ಇರುತ್ತೆ. ನೋಡಿ, ಟ್ರೂ ಫಾಲ್ಸ್ ಇದ್ದರೆ ಫಾಲ್ಸು, ಫಾಲ್ಸ್ ಟ್ರೂ ಇದ್ರೂ ಫಾಲ್ಸು, ಫಾಲ್ಸ್ ಇದ್ರೂ ಫಾಲ್ಸು. ಸೊ ಟ್ರೂ ಇದ್ದರೆ ಮಾತ್ರ ಟ್ರೂ. ಸೊ ಕಂಜಂಕ್ಷನ್ದು ಏನು ಟು ಟೇಬಲ್ದು ಕಂಡೀಷನ್ನು, ಇಫ್ ಪಿ ಆ್ಯಂಡ್ ಕ್ಯೂ ಬೋತ್ ಆರ್ ಟ್ರೂ ದೆನ್ ಪಿ ಆ್ಯಂಡ್ ಕ್ಯೂ ಮಸ್ಟ್ ಬಿ ಟ್ರೂ. ಅಂದರೆ ಎರಡು ಪಿನೂ ಟ್ರೂ ಆಗಿರಬೇಕು, ಕ್ಯೂನೂ ಟ್ರೂ ಆಗಿರಬೇಕು, ಅಂದರೆ ಮಾತ್ರ ಪಿ ಆ್ಯಂಡ್ ಕ್ಯೂ ಟ್ರೂ ಇರುತ್ತೆ. ಇನ್ ಆಲ್ ಅದರ್ ಕೇಸಸ್ ಟಿ ಎಫ್ ಇದ್ರೂ, ಪಿ ಟ್ರೂ ಇದ್ದು ಕ್ಯೂ ಎಫ್ ಫಾಲ್ಸ್ ಇದ್ರೂ, ಪಿ ಫಾಲ್ಸ್ ಇದ್ದು ಕ್ಯೂ ಟ್ರೂ ಇದ್ರೂ, ಪಿ ಫಾಲ್ಸ್ ಇದ್ದು ಕ್ಯೂ ಫಾಲ್ಸ್ ಇದ್ರೂ, ಇನ್ ಆಲ್ ಅದರ್ ಕೇಸಸ್ ಇಟ್ ಈಸ್ ಫಾಲ್ಸ್. ಸೊ ಯಾವಾಗ ಟ್ರೂ ಇರುತ್ತೆ ಕಂಜಂಕ್ಷನ್ ಆ್ಯಂಡ್ ಆಪ್ರೇಟರ್, ಯಾವಾಗ ಟ್ರೂ ಇರುತ್ತೆ ಅಂದರೆ ವೆನ್ ಬೋತ್ ಆರ್